ಮೇಡಮ್ನ ಊಟಕ್ಕೆ ಬರೋದಕ್ಕೆ ಹೇಳಿ. ನನಗೆ ಹಸಿವಿಲ್ಲ. ನೀನ್ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಔಷಧನೂ ಕೂಡ ತಗೊಂಡಿಲ್ಲ. ಹೀಗಿರೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ರಾಹುಲ್ನ ನೋಡೋವರೆಗೂ ನನಗೇನು ಆಗೋಲ್ಲ ರೀ. ಅವರಿಬ್ಬರನ್ನ ನೋಡಿದ ಮೇಲೇನೆ ನನಗೆ ಊಟ ಮಾಡಬೇಕು ಅಂತ ಅನ್ಸೋದು. ನಿಮಗೆ ಕೋಪ ಬಂದ್ರು, ನನಗೆ ಹೊಡೆದ್ರು, ನಾನು ಮಾತ್ರ ನಂಬೋದು ಹೇಳೋದು ಒಂದೇ. ಇದೆಲ್ಲ ಭಾಷಿಣಿದೆ ಕೆಲಸ ಆಂಟಿ. ಪ್ರೀತಿ ಮತ್ತೆ ಸ್ಟಾರ್ಟ್ ಮಾಡಿದ್ಯಾ? ಸ್ಟಾರ್ಟ್ ಮಾಡೋದಂದ್ರೆ ಏನು ನವ್ಯ? ನನ್ಗೂ ರಾಹುಲ್ಗೂ ಮದ್ವೆ ನಡೆಯೋದು ಇಷ್ಟ ಇಲ್ಲದೆ ಈ ತರ ಫಾರೆಸ್ಟ್ ಕರ್ಕೊಂಡು ಬಂದಿದ್ದಾಳೆ. ಈ ಕಿಡ್ನಾಪ್ ಡ್ರಾಮಾ ಆಡ್ತಿದ್ದಾಳೆ. ಮೀಡಿಯಾಗೆ ನ್ಯೂಸ್ ರಿಲೀಸ್ ಮಾಡಿದ್ರೆ ನನ್ಗೂ ರಾಹುಲ್ಗೂ ಹೇಗೆ ಮದ್ವೆ ಫಿಕ್ಸ್ ಮಾಡಿದ್ರು ಹಾಗೇನೆ ರಾಹುಲ್ನ ಮದ್ವೆ ಮಾಡ್ಕೋಬಹುದು ಅನ್ನೋದೇ ಅವಳ ಪ್ಲಾನ್ ನವ್ಯ. ಅಂದ್ರೆ ಅಣ್ಣನ ಜೊತೆ ಇರೋ ಆ ಗೆಸ್ಟ್ ಹೌಸ್ ವಿಡಿಯೋನ ಮೀಡಿಯಾಗೆ ನೀನೇ ಲೀಕ್ ಮಾಡಿದ್ದ? ನಾನು ಯಾಕೆ ಹಾಗೆ ಮಾಡ್ತೀನಿ? ನನ್ನ ವಿಷಯದಲ್ಲಿ ಹಾಗಾಗಿದೆ ಅಂತ ಭಾಷಿಣಿ ಕೂಡ ಅದನ್ನೇ ಫಾಲೋ ಮಾಡ್ತಿದ್ದಾಳೆ ಅಂತ ಹೇಳಿದೆ. ನೋಡಮ್ಮ, ಒಬ್ಬ ವ್ಯಕ್ತಿ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಅನ್ಕೋಬಹುದು. ಆದ್ರೆ ಗೊತ್ತಾದಾಗ ಮಾತೇ ಅಲ್ಲ, ಯೋಚನೆ ಕೂಡ ಹದ್ದು ಬಸ್ತಲ್ಲಿ ಇರಬೇಕು. ಅದು ಹಾಗಲ್ಲ ಅಂಕಲ್. ಮನೇಲಿ ಭಾಷಿಣಿ ಕ್ಯಾರೆಕ್ಟರ್ ಆಗೋಯ್ತು ಅಂತ ಅವಳನ್ನ ಮನೆಗೆ ಹೋಗು ಅಂತ ಆಂಟಿ ಹೇಳಿದ್ಮೇಲೆ ಕೂಡ ಪೂಜೆ ವ್ರತ ಅಂತ ಏನನ್ನೋ ಹೆಸರು ಹೇಳಿ ಯಾಕೆ ಅಲ್ಲೇ ಇದ್ಲು? ಇನ್ನೂ ಯಾಕೆ ನಮ್ಮನೇಲೆ ಉಳ್ಕೊಂಡಿದ್ದಾಳೆ? ಅವತ್ತು ಪೂಜೆ ಮಾಡದೆ ಹೋದ್ರೆ ರಾಹುಲ್ಗೂ ನಮ್ಮ ಫ್ಯಾಮಿಲಿಗೂ ಒಳ್ಳೇದಾಗಲ್ಲ ಅಂತ ಹೇಳಿದ್ರು ತಾನೆ. ಆಡ್ತಾ ಇರೋದು ನಾಟಕನೇ ಆಗಿರ್ಬೇಕಾದ್ರೆ ಪೂಜೆ ಮಾಡಿದ್ರೇನು, ಮಾಡ್ಲಿಲ್ಲ ಅಂದ್ರೇನು? ಈ ಚಿಕ್ಕ ಲಾಜಿಕ್ ಮಿಸ್ ಆಗಿ ಅವಳು ಇರೋದಕ್ಕೆ ನೀವು ಪರ್ಮಿಷನ್ ಕೊಟ್ರಿ ಆಂಟಿ? ರಾಹುಲ್ ಜೊತೆ ನನ್ನ ಮದ್ವೆ ಫಿಕ್ಸ್ ಆಗಿದ್ದಕ್ಕೆ ಅದನ್ನ ಹೇಗ್ ಬ್ರೇಕ್ ಮಾಡ್ಬೇಕು ಅಂತ ಗೊತ್ತಾಗದೆ ಫಾರೆಸ್ಟ್ ಕರ್ಕೊಂಡು ಬಂದಿದ್ದಾಳೆ. ಎಮೋಷನಲ್ ಆಗಿ ಲಾಕ್ ಮಾಡೋದಕ್ಕೆ ಮೀಡಿಯಾಗೆ ನ್ಯೂಸ್ ರಿಲೀಸ್ ಮಾಡಿದ್ದಾಳೆ. ಏನ್ ಪ್ರೀತಿ ಇದು? ಏನೂ ಇಲ್ಲದೆ ಇದ್ರು ಯಾಕೆ ಇಷ್ಟೊಂದು ಹೈಪರ್ ಆಗಿ ಯೋಚನೆ ಮಾಡ್ತಾ ಇದ್ಯಾ? ಭಾಷಿಣಿ ದುಡ್ಗೋಸ್ಕರ ಅಲ್ಲ, ಅವ್ರ ಫಾದರ್ಗೆ ಮಾಡಿರೋ ಹೆಲ್ಪ್ಗೋಸ್ಕರ ನಮ್ಮನೆಗೆ ಬಂದ್ಲು. ಅಣ್ಣನಿಂದ ಎಷ್ಟೇ ಪ್ರಾಬ್ಲಮ್ಸ್ ಆದ್ರೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ನಾಗ ಯಾವತ್ತೂ ಕಳ್ಕೊಳ್ಳಿಲ್ಲ. ನಮ್ ಸ್ಟೇಟಸ್ನ ಎಲ್ಲೂ ಕಡಿಮೆ ಮಾಡಲಿಲ್ಲ. ಕಮಿಷನರ್ ಸರ್ ಎನ್ಕ್ವೈರಿಗೆ ಬಂದಾಗಿಂದಾನು ಮೇಡಮ್ ಶತ್ರುಗಳೇ ಈ ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಇನ್ನೂ ಏನ್ ನಿನ್ ಡೌಟು? ನೀವಿಷ್ಟು ಬ್ಲೈಂಡ್ ಆಗಿ ಆರ್ಗ್ಯೂ ಮಾಡ್ತಿದ್ರೆ ನಾನೇನ್ ಮಾಡೋಕ್ಕಾಗತ್ತೆ? ಪ್ರೀತಿ, ಈಗ ನಮಗೆ ಯಾರು ಏನ್ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ. ರಾಹುಲ್ ಭಾಷಿಣಿ ಸಿಗ್ಬೇಕು ಅನ್ನೋದಷ್ಟೇ ಮುಖ್ಯ. ಯಾಂತಿ
ಈಗ ನವ್ಯ ಹೇಳಿದ್ಲು ಅಂತಲ್ಲ, ಅದಕ್ಕೂ ಮುಂಚೆ ಕಮಿಷನರ್ ನಮ್ಗೆ ಹೇಳಿದ್ರು ಅಂತನೂ ಕೂಡ ಅಲ್ಲ. ನನಗೆ ಭಾಷಿಣಿ ಬಗ್ಗೆ ಚೆನ್ನಾಗಿ ಗೊತ್ತು. ಅವಳು ನಿಸ್ವಾರ್ಥವಾಗಿ ನಮಗೆ ಸಹಾಯ ಮಾಡ್ತಾ ಇದ್ದಾಳೆ. ಯಾವಾಗಲೂ ನಮಗೆ ಒಳ್ಳೇದಾಗ್ಲಿ ಅಂತಾನೆ ಕೆಲಸ ಮಾಡ್ತಾಳೆಯೇ ಹೊರತು ಯಾವ ತಪ್ಪುಗಳನ್ನು ಮಾಡಿಲ್ಲ. ಅವಳ ಮೇಲಿರೋ ನಂಬಿಕೆ ನಿನಗಿಂತಲೂ ಹೆಚ್ಚಾಗಿ ನನಗಿದೆ, ಯಾವಾಗಲೂ ಇರುತ್ತೆ. ಅಬ್ಬಾ, ಎಷ್ಟು ದೂರ ಹೋದ್ರೂ ಇಲ್ಲೇ ಇದ್ದಾಗಿದೆ. ಮುಂದಕ್ಕೆ ಹೋಗ್ತಿದೀವೋ ಹಿಂದಕ್ಕೆ ಹೋಗ್ತಿದೀವೋ ಏನು ಗೊತ್ತಾಗ್ತಾನೆ ಇಲ್ಲ. ಈಗೇನ್ ಮಾಡೋದು ಭಾಷಿಣಿ? ನಿನ್ನ ಹತ್ರ ಏನಾದರೂ ಐಡಿಯಾ ಇದೆಯಾ? ಸರಿ ಬಾ, ಆ ಕಡೆ ಹೋಗೋಣ. ಸರ್ಸು ನೆನಪಾಗೋದು ಅಂದ್ರೆ ಏನ್ರಿ? ನಾನೇ ಅಲ್ವಾ? ಪ್ಲೀಸ್ ಭಾಷಿಣಿ, ಬೆಳಗ್ಗೆನೆ ಶುರು ಮಾಡಬೇಡ. ಹಾಗಲ್ಲ ರಾಹುಲ್ ಅವರೇ, ನಿನ್ನೆ ರಾತ್ರಿ ನಡೆದಿದ್ ಏನು ನೆನಪಿಲ್ವಾ? ಏನ್ ನಡೀತು? ಅದ್ಯಾವುದೋ ಫ್ರೂಟ್ಸ್ ತಂದೆ ತಿಂದೆ. ನನಗೆ ನೀನು ಸರಸು ನೆನಪು ಮಾಡಿದೆ ಅಂತ ಹೇಳಿದೆ. ಅದಾದ್ಮೇಲೆ ನನಗೆ ಮತ್ತೆ ಜಾಸ್ತಿಯಾಗಿ ಮಲಗ್ಬಿಟ್ಟೆ, ಅಷ್ಟೇ ತಾನೇ? ರಾಹುಲ್ ಅವರೇ, ರಾಹುಲ್ ಅವರೇ, ರಾಹುಲ್ ಅವರೇ, ಏನಾಯ್ತು? ರಾಹುಲ್ ಅವರೇ,
ವಿಷ ತೆಗೆದ್ರು ತಲೆ ಸುತ್ತಿದೆ ಅಂದ್ರೆ ತುಂಬಾ ವಿಷಕಾರಿ ಹಾವು ಅನ್ಸುತ್ತೆ ರಾಹುಲ್ ಅವರೇ. ತಕ್ಷಣ ನಿಮಗೆ ಚಿಕಿತ್ಸೆ ಕೊಡಿಸ್ಬೇಕು ರೀ. ರಾಹುಲ್ ಅವರೇ ಎದ್ದೇಳಿ. ಹೋಗೋದಕ್ಕೆ ದಾರಿ ಇಲ್ಲ ಅಂದಮೇಲೆ ಚಿಕಿತ್ಸೆ ಅಂತಿದೆಯಲ್ಲ. ರಾಹುಲ್ ಅವರೇ ಏನೋ ಒಂದು ಮಾಡೋಣ. ಮೊದಲು ನೀವು ಎದ್ದೇಳಿ, ಬೇಗ ಎದ್ದೇಳಿ. ಎದ್ದೇಳಿ ರಾಹುಲ್ ಅವರೇ, ಎದ್ದೇಳಿ. ಹುಷಾರು ಹುಷಾರು, ಬೇಗ ಇಲ್ಲಿಂದ ಹೊರಡಬೇಕು. ಆ ಕಡೆ ಏನೋ ಹೊಗೆ ಬರ್ತಿದೆ, ಬನ್ನಿ ಹೋಗಿ ನೋಡೋಣ. ಕಾನ್ಸ್ಟೇಬಲ್ಸ್ ಬನ್ನಿ. ಈ ಶರ್ಟ್ ರಾಹುಲ್ದೇನಾ ಸರ್? ಅವ್ರದ್ದೇನೆ. ನಿನ್ನೆ ಫಂಕ್ಷನ್ ಫುಟೇಜಲ್ಲಿ ನೋಡಿದ್ವಿ. ಈ ರಕ್ತದ ಕಲೆಗಳನ್ನ ನೋಡ್ತಾ ಇದ್ರೆ ಯಾವುದಾದ್ರೂ ವೈಲ್ಡ್ ಅನಿಮಲ್ ಅಟ್ಯಾಕ್ ಮಾಡಿದೆಯೇನೋ ಅನ್ಸುತ್ತೆ. ಅಂದರೆ ಸತ್ತೋಗಿದ್ದಾನೆ ಅಂತೀರಾ? ಇಷ್ಟು ಡೀಪ್ ಫಾರೆಸ್ಟ್ ಒಳಗಡೆ ಬಂದರೆ ಬದುಕಿ ಹೊರಗಡೆ ಹೋಗೋದು ತುಂಬಾನೇ ಕಷ್ಟ. ಸರಿ ಬನ್ನಿ, ಈ ವಿಷಯನ ಈಗಲೇ ಕಮಿಷನರ್ಗೆ ತಿಳಿಸ್ಬೇಕು. ಏನ್ರಿ ರಾಹುಲ್ ಅವರೆಲ್ಲಿದ್ದಾರೆ ಗೊತ್ತಾಯ್ತಾ? ಇಲ್ಲ ಸರ್, ಪೂರ್ತಿ ಚೆಕ್ ಮಾಡಿದ್ವಿ ಸರ್. ಆದರೆ
ಎಲ್ಲೂ ಕಾಣಿಸ್ಲಿಲ್ಲ ಸರ್. ಇಲ್ಲಿ ನೋಡಿ ಸರ್, ಈ ಶರ್ಟ್ ಮಾತ್ರ ಸಿಕ್ತು. ಇದು ರಾಹುಲ್ದೇ ಅನ್ಸುತ್ತೆ. ಶರ್ಟ್ ಮೇಲೆ ಪೂರ್ತಿ ರಕ್ತನೇ ಇದೆ. ಅಂದ್ರೆ? ಹೌದು ಸರ್, ನಮಗೆ ಕಾಪಾಡೋದಿಕ್ಕಾಗಲಿಲ್ಲ. ಅನಿಮಲ್ ಅಟ್ಯಾಕ್ ಅನ್ಸುತ್ತೆ ಸರ್. ಬದುಕಿರೋದಕ್ಕೆ ಚಾನ್ಸೇ ಇಲ್ಲ. ಈ ಶರ್ಟ್ ರಕ್ತದಲ್ಲಿ ಮುಳುಗಿದೆ ಅಂದರೆ ಅವನು ಕೂಡ ಖಂಡಿತ ಎಲ್ಲೋ ಸತ್ತೋಗಿರ್ತಾನೆ ಸರ್. ಈ ವಿಷಯನ ವಾಗ್ದೇವಿ ಮೇಡಮ್ ಅವ್ರಿಗೆ ಹೇಗ್ರಿ ಹೇಳೋದು? ಅವ್ರು ಇದನ್ನು ತಡ್ಕೊಳ್ತಾರಾ? ಈಗಲೇ ಅವ್ರು ತುಂಬ ನೋವು ಅನುಭವಿಸ್ತಿದ್ದಾರೆ. ನೋವು ಅನುಭವಿಸ್ತಿದ್ದಾರೆ ಅಂತ ನಿಜನ ಮುಚ್ಚಿಡೋದಿಕ್ಕಾಗಲ್ವಲ್ಲ. ಏನೋ ಒಂದು ರೀತಿಲಿ ಹೇಳೋದೇ ಒಳ್ಳೇದು ಸರ್. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ. ನೆನ್ನೆಯಿಂದ ಪ್ರಾಪರ್ ಆಗಿ ಫುಡ್ ಇಲ್ಲ, ಸ್ಲೀಪ್ ಇಲ್ಲ. ಬೇಡ ನವ್ಯ, ಅವ್ರು ಎಲ್ಲಿದ್ದಾರೋ ಏನಾಗಿದೆಯೋ ಅಂತ ತಿಳ್ಕೊಳ್ಳೋವರೆಗೂ. ಹಸಿವೋನಿದ್ರೆ ಎಲ್ಲಿರುತ್ತೆ ಹೇಳು. ಕಮಿಷನರ್ ಸರ್, ಏನಾಯ್ತು ಸರ್? ಅಯ್ಯೋ, ಏನಾಯ್ತು ಅಂತ ಹೇಳಿ. ಭಾಷಣ ಸಿಕ್ಕಲ್ಲ. ನಮ್ ರಾಹುಲ್ಗೆ ಏನೂ ಆಗಿಲ್ಲ ತಾನೆ? ಅವ್ರು ಕ್ಷೇಮವಾಗಿದ್ದಾರೆ ತಾನೆ? ಸಿಕ್ಕಿದ್ರು ತಾನೆ? ಹೇಳಿ ಕಮಿಷನರ್ ಸರ್, ನಿಮ್ಮನ್ನೇ ಕೇಳ್ತಾ ಇರೋದು. ದಯವಿಟ್ಟು ಹೇಳಿ, ಏನಾಯ್ತು? ನನ್ ರಾಹುಲ್ ಎಲ್ಲಿದ್ದಾನೆ? ಏನಿದು? ಈ ಶರ್ಟು ರಾಹುಲ್ದೇನಾ ಮೇಡಮ್? ಹೌದು, ಇದು ರಾಹುಲ್ದೆ. ಈ ಶರ್ಟ್ ನಿಮ್ಮ ಹತ್ರ ಹೇಗೆ ಬಂತು? ಇದರಲ್ಲಿ ಈ ರಕ್ತ ಎಲ್ಲ ಹೇಗೆ? ಐ ಆಮ್ ಸಾರಿ ಮೇಡಮ್. ಸಾರಿ ಅಂದ್ರೆ ಏನಾಯ್ತು ಹೇಳಿ. ನನ್ನ ರಾಹುಲ್ಗೆ ಏನಾಗಿದೆ? ಎಲ್ಲಿದ್ದಾನೆ ಹೇಳಿ, ಮಾತಾಡಿ. ಇಲ್ಲ ಮೇಡಮ್, ರಾಹುಲ್ ಸತ್ತೋಗಿದ್ದಾನೆ ಮೇಡಮ್. ಏನ್ ಮಾತಾಡ್ತಿದ್ದಾರೆ ಕಮಿಷನರ್ ಸರ್? ನಮ್ ರಾಹುಲ್ ಸತ್ತಿದ್ದಾನೆ ಅಂತಂದ್ರೆ ಏನು? ಡೀಪ್ ಫಾರೆಸ್ಟ್ ಒಳಗೆ ಹೋಗಿದಾರಂತ ಗೊತ್ತಾಗಿ ನಮ್ಮವರಲ್ಲಿ ಸರ್ಚ್ ಮಾಡಿದಾಗ ಒಂದು ಪ್ಲೇಸಲ್ಲಿ ಈ ಶರ್ಟ್ ಸಿಕ್ತು ಅಂತ ತಗೊಂಡು ಬಂದರು ಮೇಡಮ್. ಮೇ ಬಿ ಯಾವುದಾದ್ರೂ ವೈಲ್ಡ್ ಅನಿಮಲ್ ಅಟ್ಯಾಕ್ ಮಾಡಿರುತ್ತೆ. ನಮ್ಗೆ ಯಾವ ಸುಳಿವು ಸಿಗದೇ ಇದ್ದಿದ್ದರಿಂದ ರಾಹುಲ್ನ ಕಾಪಾಡೋದಕ್ಕಾಗಲಿಲ್ಲ ಮೇಡಮ್. ರಾಹುಲ್ ಈಸ್ ನೋ ಮೋರ್ ಮೇಡಮ್. ಅವ್ರು ಬದುಕಿರೋ ಚಾನ್ಸೇ ಇಲ್ಲ ಮೇಡಮ್. ಇಲ್ಲ ಇಲ್ಲ, ನೀವ್ ಹೇಳೋದನ್ನ ನಾನು ನಂಬಲ್ಲ. ನನ್ನ ರಾಹುಲ್ಗೆ ಏನು ಆಗಿರಲ್ಲ. ಅವ್ರು ಎಲ್ಲಿದ್ರು ಕ್ಷೇಮವಾಗಿರ್ತಾನೆ. ಇದು 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 ರಾಹುಲ್ದಲ್ಲ, ರಾಹುಲ್ದಲ್ಲ. ನಿಮ್ಮ ಮಾತನ್ನ ನಾನು ನಂಬಲ್ಲ. ಮೇಡಮ್, ಸುತ್ತಮುತ್ತ ಇರೋರು ಕೂಡ ಅಷ್ಟು ಡೀಪ್ ಫಾರೆಸ್ಟ್ ಒಳಗಡೆ ಹೋಗೋದಿಕ್ಕೆ ಭಯ ಪಡ್ತಾರೆ ಮೇಡಮ್. ಅಂಥ ಜಾಗದಲ್ಲಿ ನಮಗೆ ಈ ಶರ್ಟ್ ಸಿಕ್ತು ಅಂದರೆ ರಾಹುಲ್ ಅವರು ಬದುಕಿರೋ ಚಾನ್ಸ್ ಇಲ್ಲ ಅಲ್ವಾ ಮೇಡಮ್? ಇಲ್ಲ, ನೀವು ರಾಹುಲ್ನ ನೋಡಿಲ್ಲ ಅಲ್ಲ? ನೋಡ್ದೇನೆ ಹೇಗ್ ಮಾತಾಡ್ತೀರಾ ನೀವು? ಇಲ್ಲ, ನನ್ ರಾಹುಲ್ಗೆ ಏನು ಆಗಿಲ್ಲ, ಏನು ಆಗಿಲ್ಲ. ಅಣ್ಣ, ನವ್ಯ ನವ್ಯ,
ಮಾಡಬಾರ್ದು ಕಣೆ. ನೋಡು, ನನ್ ರಾಹುಲ್ಗೆ ಏನು ಆಗಿಲ್ಲ, ನನ್ ರಾಹುಲ್ಗೆ ಏನು ಆಗಿಲ್ಲ, ಏನು ಆಗಿಲ್ಲ ಗೊತ್ತಾಯ್ತಾ? ನನ್ ರಾಹುಲ್ಗೆ ಏನಾಗೋಕ್ಕೂ ಸಾಧ್ಯ ಇಲ್ಲ. ಏನ್ರಿ ನೀವಾದ್ರೂ ಹೇಳಿ, ನೋಡಿ ನೀವಾದ್ರೂ ಹೇಳಿ, ನನ್ ರಾಹುಲ್ಗೆ ಏನು ಆಗಿಲ್ಲ ಅಂತ, ನನ್ ರಾಹುಲ್ಗೆ ಏನು ಆಗಿಲ್ಲ ಅಂತ ನೀವಾದ್ರೂ ಹೇಳಿ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ಥರದ ಕೇಸ್ ತುಂಬಾ ನೋಡಿದೀವಿ ಮೇಡಮ್. ಡೀಪ್ ಫಾರೆಸ್ಟ್ ಒಳಗಡೆ ಹೋದವ್ರು ಯಾರು ಇಲ್ಲಿವರೆಗೂ ಜೀವಂತವಾಗಿ ವಾಪಸ್ ಬಂದಿದ್ದನ್ನ ನೋಡಿಲ್ಲ ಮೇಡಮ್. ಸೊ ರಾಹುಲ್ ಕೂಡ ಸತ್ತೋಗಿರ್ಬೋದು ಮೇಡಮ್. ಏನ್ರಿ ನೀವು ಯಾಕ್ರಿ ಏನು ಮಾತಾಡ್ತಾನೆ ಇಲ್ಲ? ಇವ್ರು ಏನೇನು ಹೇಳ್ತಾ ಇದ್ದಾರೆ ಹೇಳ್ರಿ ಇವ್ರಿಗೆ. ನನ್ ರಾಹುಲ್ಗೆ ಏನು ಆಗಿಲ್ಲ, ನನ್ ರಾಹುಲ್ಗೆ ಏನು ಆಗಿಲ್ಲ, ನನ್ ರಾಹುಲ್ಗೆ ಏನು